ಭದ್ರಾವತಿ ಎನ್ನುವಂತಹ ಒಂದು ರಾಜ್ಯ. ಆ ಭದ್ರಾವತಿಯನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಈ ಬನದ ನಡು ನಡುವೆ ತೊಳ ತೊಳ ಗೂತಿ ರೂತಿ ಸರೋವರದೊಳೆ. ಆ ಭದ್ರಾವತಿಯನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅಲಲ ತುಳಿತ ತುಳಿ ತುಳಿ ರಿಡಿ ರಿಡಿದ ಬಂಡ ನೋಡ ನೋಡನೆ ಸವಿದು ಸವಿದು ಆವಗಂ ಅಗಲದೆ ಆವಗಮಗಲದೆ ಯುಗ ಯುಗಮಾಗಿನೆರೆ ನೆರೆದು ಕಾವ ಸೊಗ ಸೊಗಸಿನಲಿ ನಲಿದು ಮೊರೆ ಮೊರೆ ಭೃಂಗಾಬಳಿಯ ಗಾಬಳಿಯ ಕಳಕಳಂಗಳ ನೋಡು ನೋಡು ರವಿತನಯ ತನಯ ನೋಡು, ಈ ವನದ ಮಧ್ಯದಲ್ಲಿರುವ ಸರೋವರದಲ್ಲಿ ಎಂತಹ ಸುಂದರವಾದ ಬಿಳಿ ತಾವರೆ, ಕೆಂಪು ತಾವರೆ ಎಷ್ಟು ಹೂ ಬಿಟ್ಟಿದೆ. ಒಂದೊಂದು ಕೂಡ ಎಂತಹ ಸುವಾಸನೆಯಿಂದ ಕೂಡಿದೆ. ಅದರ ಮೇಲೆ ದುಂಬಿಗಳ ಸಾಲನ್ನು ನೋಡು. ಅದರ ಮಧುವನ್ನು ಈಂಟಿ ಆ ಎರಡು ದುಂಬಿಗಳು, ಹೆಣ್ಣು ಮತ್ತು ಗಂಡು, ಆ ಮಧು ರಸದಲ್ಲಿ ಮುಳುಗಿ ಆನಂದವಾಗಿದೆ. ಮೊರೆವ ಆ ಭೃಂಗಾವಳಿಗಳ ಸಾಲನ್ನು ನೋಡು ಅಂಥೇಳಿ ತೋರಿಸ್ತಾ ಇದ್ದಾನೆ. ಸಗ್ಗದಾನ್ಮನ ವಜ್ರಹತಿಯಿಂದ ಸಾಗರಕ್ಕೆ ಮುಗ್ಗುವ ಕುಲಾದ್ರಿಗಳ ಮರಿಗಳ ಸಮೂಹ ಮೆನಲ್ ಒಗ್ಗಿನಿಂ ಬೆರ್ಗಡಲ ನೀರ್ಮೊಗೆಯಲಿ ಇಳಿದ ಕಾರ್ಮುಗಿಲ ಬಳಗಂಗಳೆನಲು ದಿಗ್ಗಜ ಮನೆ ಕಂಗಳಾದುವೆನೆ ದಿಗ್ಗಜ ಮನೆ ಕಂಗಳಾದುವೆನೆ ಕರಿಘಟೆಯ ಮೊಗ್ಗದಂ ತಿಳಿಗುಳಗಳಂ ಸಲಿಲ ಪಾನಗಿಳೆ ನಗ್ಗಿದಲ್ಲದೆ ಮಾಡದೆಂಬಿನಂ ಪೊಳಲ ಪೊರಮಟ್ಟು ಬಂದಬುದೆಂದನು. ವಜ್ರಾಯುಧದಿಂದ ದೇವೇಂದ್ರ ರೆಕ್ಕೆಗಳನ್ನು ಕಡಿದಿರುವಂತಹ ಪರ್ವತಗಳೋ ಅನ್ನುವ ಹಾಗೆ ಆನೆಯ ಸಾಲುಗಳು ಅಲ್ಲಿ ಬಂದು ಬಿದ್ದುಬಿಟ್ವು ಆ ಸರೋವರಕ್ಕೆ. ಇಂದ್ರ ಪರ್ವತದ ರೆಕ್ಕೆಯನ್ನು ಕಡಿದ. ಒಂದೊಂದು ಪರ್ವತ ಬಿದ್ದಾಗೇನೆ ಒಂದೊಂದು ಆನೆಯು ಕೂಡ ಪರ್ವತದಂತೆ ಮರಿಗಳೊಂದಿಗೆ ಕೂಡಿ ಅಲ್ಲಿ ಬಿದ್ದುಬಿಟ್ಟಿದೆಯಂತೆ. ಅಲ್ಲಿ ಅದು ನೀರು ಕುಡಿಯೋದಕ್ಕೆ ಅಂತ ಬಂದಿದೆ. ಆ ನೀರು ಕುಡಿಯೋಕೆ ಅಂತ ಬಂದಿರೋದು ಕಪ್ಪಾರ ಮೋಡ ಇದ್ದ ಹಾಗೆ ಕಾಣ್ತಾ ಇದೆ. ಆ ಕಪ್ಪಾರ ಮೋಡ ಇದ್ದ ಹಾಗೆ ದಿಗ್ಗಜಗಳ ಹಾಗೆ ಕಾಣ್ತಾ ಇದೆ. ಆ ದಿಗ್ಗಜ ಆ ನೀರನ್ನು ಪಾನ ಮಾಡಿ ಆ ನೀರೆಲ್ಲವೂ ಕೂಡ ಕೆಂಪಾದವು ಅನ್ನುವ ಹಾಗೆ ಆಗಿದೆ. ಖಳರ ಪುರುಷಾರ್ಥಮಂ ಕಾಮಿಸುವ ಯಾಚಕಾವಳಿಯಂತೆ ಪೊಳಲಿಂದೆ ಪೊರಮಟ್ಟು ಸದಸಿಯೊಳ್ ಮುಳುಗುತ್ತಿಪ್ಪ ಆನೆಗಳ ದಾನಾಭಿಲಾಷೆಯಂ ಬಿಟ್ಟು ಅಳಿಕುಳಂ ತೊಲಗಲು ಕಳಕಳಿಸಿದಗುವ ಸಜ್ಜನರವೋ ಸರಸ ಪರಿಮಳದ ಮಕರಂದಮಂ ಭ್ರಮರಾವಳಿಗೆ ಮಾಜದೊಲಿದಿತ್ತು ಮೆರೆವ ಬೆಂದಾವರೆಯ ಬಿಚ್ಚಲರ್ಗಳ ಪೆಚ್ಚಿ ನೋಡೆಂದನು. ಆನೆಗಳೆಲ್ಲ ಸರೋವರದಲ್ಲಿ ಮುಳುಗುತ್ತಾ ಇದೆ. ಬಿಳಿಯಾದಂತಹ ಕಮಲಗಳು, ಅದರ ಮೇಲೆ ಭ್ರಮರಗಳು, ತುಂಬಿಗಳು ಅದಕ್ಕೆ ಆಹಾರವಾದಿ ಆ ಕಮಲಗಳು ಸಂತೋಷದಿಂದ ಆ ದುಂಬಿಗಳನ್ನು ತನ್ನ ಮೇಲೆ ಹೊತ್ಕೊಂಡಿದೆ. ಆ ಭ್ರಮರ ಅದರ ಪಾನವನ್ನು ಮಾಡ್ತಾ ಇದೆ. ಅಂತಹ ಬೆಳೆದಾವರೆಗಳನ್ನು ಮತ್ತು ಆ ಸರೋವರದಲ್ಲಿ ಹೊರಳಾಡುವ ಆನೆಗಳನ್ನು ಕೂಡ ನೋಡು ಅಂಥೇಳಿ ತೋರಿಸ್ತಾ ಇದ್ದಾನೆ. ಕಾರ್ಗಾಲದ ಭ್ರಮಾಲೆಗಳ ಅಮರ ಸರಣಿಯೊಳ್ ಸಾರ್ಗೂಡು ತೆತ್ತಲುಂ ನಿಬಿಡಮಪ್ಪ
பந்ததிம் நீர்குடியே பொலல பெற்பாகில்களிந்தே பொறமடுவ ವರಸರಸಿಯಿಂದೇ ಊರ್ಗೆ ಮರಳುವ ತೇಜಿಗಳ ಸಾಲ್ಗಳು ಆ ಮಧ್ಯ ಮಾರ್ಗದೊಳ್ ತವೆತೀವಿ ಸಂದನಿಸುತ್ತಿದೆ ನೃಪರೋಳ್ ಆರ್ಗಿವನ ಸೌಭಾಗ್ಯಮುಂಟು ಆರ್ಗಿವನ ಸೌಭಾಗ್ಯಮುಂಟು ಅಮಮ ಪೊಗಳ್ವೆನೆಂತನುಗ ನೋಡಚ್ಚರಿಯನು ಶಕೇತು, ಕಾರ್ಗಾಲದ ಅಭ್ರಮಾಲೆಗಳು ಮೋಡದ ಸರಣಿಯೋ ಅನ್ನುವ ಹಾಗೆ ಒಂದೊಂದು ಆನೆಯೂ ಕೂಡ ಮೋಡದ ಹಾಗೆ ಕಾಣ್ತಾ ಇದೆಯಲ್ಲ, ಕಾರ್ಗಾಲದ ಮೋಡದಂತೆ ಕಾಣ್ತಾ ಇದೆ. ನೋಡು, ಸಾಲು ಮೋಡಗಳು. ಆ ಆನೆಗಳನ್ನು ನೀರು ಕುಡಿದು ಬಿಟ್ಟು ಹೋಗ್ತಾ ಇದೆಯೋ ಒಂದು ಹೆಬ್ಬಾಗಿಲಲ್ಲಿ ಹೋಗ್ತಾ ಇದೆಯೋ ಅನ್ನೋ ಹಾಗೆ ಕಾಣ್ತಾ ಇದೆ. ಆ ಕುದುರೆಗಳ ಸಾಲನ್ನು ನೋಡು, ಊರ್ಗೆ ಮರಳುವ ತೇಜಿಗಳ ಸಾಲುಗಳನ್ನು ನೋಡು. ಮಧ್ಯ ಮಾರ್ಗದಲ್ಲಿ ತೀವಿ ಸಂದಣಿಸ್ತಾ ಇದೆ ಆ ನೃಪರು. ಈ ಸೌಭಾಗ್ಯ, ಈ ಆನೆಗಳು, ಈ ಕುದುರೆಗಳು ಯಾರಿಗಿದೆಯೋ ಇಂಥ ಸೌಭಾಗ್ಯ? ಹಾಗೆಯೇ ನೋಡು, ಒಂದೊಂದು ಕುದುರೆಯೂ ಕೂಡ ಎಷ್ಟು ಪುಷ್ಟವಾಗಿದೆ, ಎಷ್ಟು ಎತ್ತರವಾಗಿ ಅಜಾನುಬಾಹವಾಗಿದೆ. ಆ ಆನೆ ಹೋಗೋದನ್ನು ನೋಡು, ಕುದುರೆಯ ಸರಣಿಯನ್ನು ನೋಡು. ಬೇರೆ ಬೇರಿನಿ ಚೆಲ್ಲಮಂ ಕರ್ಣತನಯಂಗೆ ತೋರುತ್ತಿದ್ದಂಭೀಮನು ಅನ್ನೆಗಂ ಬಿಸಿಯ ಬಿಸಿಲೇರಿರುವುದು ಭದ್ರಾವತಿಯೊಳುಳ್ಳ ತೇಜಿಗಳ ಚಪಲತೆಯ ಸಂರಂಭದೆ ಮೀರಿದ ಜಬಂಗಳಂ ಕಂಡು ಕಾಲ್ಗಿಟ್ಟಿಳೆಯಲಾರದೆ ಕಾಲ್ಗೆಟ್ಟೆಳೆಯಲಾರದೆ ಒಯ್ಯನೆ ನಡೆವ ತೇರ್ಗುದುರೆಯಂ ಕಂಡು ನೂರೆಲೆಗೆಳೆಯನುಗ್ರ ಕೋಪದಿಂದ ಉರಿಯ ನುಗುಳದೆ ಮಾನನೆಂಬಂತಿರೇ ತೋರಿಸ್ತಾ ಇದ್ದಾನೆ. ಬಿಸಿಯ ಶಾಖಕ್ಕೆ ನಡೆಯೋಕ್ಕಾಗದೇನೆ ಸೂರ್ಯನ ಕುದುರೆ ನಿಧಾನವಾಗಿ ನಡೀತಾ ಇದೆ ಅಂತೆ. ಸೂರ್ಯನ ಕುದುರೆ, ಆ ಬಿಸಿಲಿನ ತಾಪ ಹೆಚ್ಚಾಗಿದೆ, ನಡೆಯೋಕ್ಕೆ ಆಗ್ತಾ ಇಲ್ಲ. ಅದನ್ನು ನೋಡಿ ಅವನಿಗೆ ಬೇಜಾರಾಗಿಬಿಟ್ಟಿದೆಯಂತೆ. ಸೂರ್ಯನಿಗೆ ಆ ತೇರು ಕುದುರೆಗಳು ಜೋರಾಗಿ ನಡೀತಾ ಇಲ್ವಲ್ಲ ಅಂಥೇಳಿ ಬೇಜಾರಾಗಿಬಿಟ್ಟಿದೆಯೋ ಅನ್ನೋ ಹಾಗೆ ಕೋಪದಿಂದ ಸೂರ್ಯ ಸುಡ್ತಾ ಇದ್ದಾನೆ. ಹೋಗ್ತಾ ಇಲ್ಲ ಈ ಕುದುರೆಗಳು ಅಂತ ಸಿಟ್ಟು ಬಂದುಬಿಟ್ಟಿದೆ ಸೂರ್ಯನಿಗೆ. ಆದ್ದರಿಂದ ಕೋಪದಿಂದ ಉರಿತಾ ಇದ್ದಾನೆ ಅನ್ನೋ ಹಾಗೆ ತುಂಬ ಬಿಸಿಲಾಗಿ ಉರಿಯೋದಕ್ಕೆ ಶುರುವಾಯಿತು. ಭಾನು ಮಧ್ಯಾಹ್ನಗತನಾದನು ಈ ಕುದುರೆಗಳು ಆನುತ್ತಮಾಶ್ಮಮಂ ಕಂಡುದಿಲ್ಲ. ಅದರಿಂದ ಮೇಲದಂ ಪೊರಮಡಿಸರೋ ಪೊಳಲೊಳಿಲ್ಲವೋ ಕಣ್ಗೆ ಗೋಚರಮಾಗದು. ಈ ನಿಧಾನವನರಿವೊಡೆ ಎಂತುಟೆಲೆ ಮಗನೇ, ಈ ನಿಧಾನವನರಿವೊಡೆ ಎಂತುಟೆ ಮಗೆ ಎಲೆ ಕರ್ಣಸೂನು ಪೇಳೆಂದು ಚಿಂತಾವಿಷ್ಟನಾಗಿ ಪವಮಾನಜಂ ಚಿತ್ತದೊಳ್ ದೇವಪುರಲಕ್ಷ್ಮೀಶನಂಘ್ರಿಯಂ ಧ್ಯಾನಿಸಿದನು. ಪರ್ವತದ ಮೇಲೆ ಇದ್ದಾರೆ. ಆನೆಯ ಸಾಲು ಹೋಯಿತು, ಕುದುರೆಯ ಸಾಲು ಬರ್ತಾ ಇದೆ. ಸಾಧಾರಣವಾದ ಕುದುರೆಗಳು, ಜಟಕಾರ ಕುದುರೆಗಳು,
ಬೇರೆ ಬಂಡಿಗೆ ಕುದುರೆಗಳು, ಸವಾರಿ ಕುದುರೆಗಳು, ಜೂಜಿನ ಕುದುರೆಗಳು ಎಲ್ಲ ಬರ್ತಾ ಇದೆ. ಯುದ್ಧದ ಕುದುರೆಗಳನ್ನೆಲ್ಲ ನೋಡ್ತಾ ಇದ್ದಾನೆ, ಬಣ್ಣ ಬಣ್ಣದ ಕುದುರೆಗಳನ್ನು ನೋಡ್ತಾ ಇದ್ದಾನೆ. ಯಾವುದರಲ್ಲೂ ಆ ಲಕ್ಷಣ ಕಾಣ್ತಾ ಇಲ್ಲ. ಒಂದು ಕಿವಿ ಕಪ್ಪಾಗಿರಬೇಕು, ಬಾಲ ಸುವರ್ಣದ ಬಣ್ಣವಾಗಿರಬೇಕು, ಮೈಯೆಲ್ಲ ಬಿಳುಪಾಗಿರಬೇಕು. ಅಂತಹ ಕುದುರೆ, ದಿವ್ಯ ಲಕ್ಷಣದಿಂದ ಕೂಡಿದ ಅಶ್ವಮೇಧದ ಕುದುರೆ ಕಾಣ್ತಾ ಇಲ್ವಲ್ಲ? ಸಾಲಾಗಿ ಹೋದವಲ್ಲ, ಸಾವಿರಾರು ಕುದುರೆ ಹೋಯ್ತಲ್ಲ, 3 ಜನ ಕಣ್ಮೇಲೆ ಕಣ್ಣಿಟ್ಟು ನೋಡಿದೆವಲ್ಲ, ಎಂಥೆಂಥ ಕುದುರೆ ಹೋಯಿತು. ಅಬ್ಬಬ್ಬಾ, ಎಷ್ಟು ಜೋರಾಗಿದೆ ಕುದುರೆಗಳು, ಒಂದಕ್ಕಿಂತ ಒಂದು ಅಂತ ಬಹಳ ಹೆಮ್ಮೆ ಪಡ್ತಾರೆ. ಆದರೆ ತಮಗೆ ಬೇಕಾದ ಕುದುರೆ ಒಂದು ಕೂಡ ಕಾಣ್ತಾ ಇಲ್ಲ. ದೇವಪುರ ಲಕ್ಷ್ಮೀಶ, ನೀನೇ ಬಲ್ಲೆ. ನಾವು ಗುಡ್ಡದ ಮೇಲಿನಿಂದ ಇಡೀ ಕುದುರೆಯ ಸಾಲನ್ನೇ ನೋಡ್ತಾ ಇದ್ದೀವಿ. ಈ ನಗರದಲ್ಲಿರುವ ಎಲ್ಲ ಕುದುರೆಯನ್ನು ಕೂಡ ನೋಡಿಬಿಟ್ವಿ ಅಂತಂದರೆ ತಪ್ಪಾಗಲಾರದು. ನಮ್ಮ ಯಜ್ಞಕ್ಕೆ ಬೇಕಾದ ಕುದುರೆ, ವೇದವ್ಯಾಸರು ಹೇಳಿದ ಅಶ್ವಮೇಧದ ಕುದುರೆ ಇಲ್ಲಿದೆ ಅಂತ ಹೇಳಿದರು. ಇದೆ ಅಂತ ಹೇಳಿದ ಮೇಲೆ ಇದ್ದೇ ಇದೆ, ಆದರೆ ನಮಗೆ ಕಾಣ್ತಾ ಇಲ್ಲ. ನಮ್ಮ ಕಣ್ಣು ಸುಮಾರು, ಕುದುರೆ ಇಲ್ಲಿಲ್ವೋ, ಬೇರೆ ಎಲ್ಲರೂ ಕೂಡ ಕಟ್ಟಿದಾರೆಯೋ? ದೇವಪುರ ಲಕ್ಷ್ಮೀಶ, ನೀನೇ ದಾರಿ ತೋರಿಸಪ್ಪ, ಆ ಕುದುರೆಯನ್ನು ಕಾಣೋ ಆಗಲಿ ಅಂತ ಹೇಳಿ ಭೀಮಾರಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮಂಗಳವಾದ್ಯವನ್ನು ಬಾರಿಸಿದರು. ಏನು ಮಂಗಳವಾದ್ಯ? ಒಂದು ಉತ್ಸವ ಬರ್ತಾ ಇದೆ. ಅದೇನು ಉತ್ಸವ ಅಂತಂದರೆ, ಸುತ್ತಲೂ ಕೂಡ ಬೆಚ್ಚುಗತ್ತಿಯ ಪಹರೆ, ಅದರ ಮಧ್ಯದಲ್ಲಿ ಬಹಳ ರಮ್ಯವಾದ, ಇದುವರೆಗೆ ನೋಡಿದ ಎಲ್ಲ ಕುದುರೆಗಿಂತಲೂ ಕೂಡ ಉತ್ತಮವಾದಂತಹ ಕುದುರೆ. ಹಗಲ ದೀವಟಿಗೆಯನ್ನು ಹಿಡಿದಿದ್ದಾರೆ, ಶ್ವೇತಛತ್ರಿಗಳನ್ನು ಹಿಡಿದಿದ್ದಾರೆ, ಅನೇಕ ವೀರರು ಸುತ್ತುವರೆದಿದ್ದಾರೆ. ಮಧ್ಯದಲ್ಲಿ ತುಂಬ ಲಕ್ಷಣವಾದ ಒಂದು ಕುದುರೆ ಒಳ್ಳೆಯ ಗಂಡು ಹೆಜ್ಜೆಯನ್ನು ಇಟ್ಟುಕೊಂಡು ಬರ್ತಾ ಇದೆ. ಅದಕ್ಕೆ ವಾದ್ಯಘೋಷದಿಂದಿಗೆ ಅದನ್ನು ತರ್ತಾ ಇದ್ದಾರೆ. ಮೇಲೂ ಕೂಡ ಸ್ವಲ್ಪ ತೆರೆ, ಅದಕ್ಕೆ ಬಿಸಿಲಾಗಲೇ ಇದ್ದ ಹಾಗೆ ಛತ್ರಿಯನ್ನು ಹಿಡಿದಿದ್ದಾರೆ. ಬಗ್ಗಿ ನೋಡಿದರು. ದೊಡ್ಡಪ್ಪ, ಅಜ್ಜ, ಅದೇ ಕುದುರೆ ನೋಡು, ಒಂದು ಕಿವಿ ಕಪ್ಪಾಗಿದೆ, ಅದರ ಬಾಲ ನೋಡು, ಅವ್ರು ಹೇಳಿದಿರೋ ಲಕ್ಷಣ ಇದೆ, ಆ ಮೈ ನೋಡು, ಆ ಬಣ್ಣ ನೋಡು, ಸರಿಯಾಗಿದೆ, ಅದೇ ಕುದುರೆ ಅಂತ ಹೇಳಿ ವೃಷಕೇತು ಮತ್ತು ಮೇಘನಾದ ಇಬ್ಬರು ಕೂಡ ಆ ಕುದುರೆಯನ್ನು ನೋಡಿ, ಅದೇ ಅಶ್ವಮೇಧದ ಕುದುರೆ, ಅದಕ್ಕೆ ಸುತ್ತ ಪಹರೆ ಇದೆ, ತುಂಬ ಬಂದೋಬಸ್ತಿನಲ್ಲಿ ಬಿಚ್ಚುಗತ್ತಿಯನ್ನೆಲ್ಲ ಇಟ್ಕೊಂಡಿದ್ದಾರೆ. ಬಹಳ ಕಷ್ಟ ಅದನ್ನು ಹಿಡಿಯೋದು. ನೋಡಬೇಕು ಏನಾಗುತ್ತೆ ನೋಡಬೇಕು ಅಂತ ಭೀಮ ವೃಷಕೇತು ಮಾತಾಡ್ತಾ ಇದ್ದಾಗ, ಅಜ್ಜ ಬಂದೇ ಅಂತಂದ. ಅಲ್ಲಿಂದ ಒಂದೇ ಏಟಿಗೆ ಆ ಮೇಘನಾದ ಹಾರಿದನಂತೆ. ಅದು ಎಲ್ಲಿಗೆ ಹಾರ್ದ, ಅವನು ಏನು ಮಾಡ್ದ, ಕುದುರೆಯನ್ನು ತರ್ತಾನೆ ಎನ್ನುವುದನ್ನು ಮುಂದಿನ ಕಥಾಭಾಗದಲ್ಲಿ ನೋಡಿ. ಜಡಿದು ಭದ್ರಾವತಿಯೊಳ್ ಅಮಲತರವಾಜಿಯಂ ಪಿಡಿದು ಕಲಿಯವ್ವನಾಶ್ವನ ಚಾತುರಂಗಮಂ ಬಡಿದು ಅವನಲ್ಲಿ ಕಾಣಿಸಿಕೊಂಡು ಹಸ್ತಿನಾವತಿಗೆ ಭೀಮಂ ಬಂದನು. ಜಡಿದು ಭದ್ರಾವತಿಯೊಳ್ ಅಮಲತರವಾಜಿಯಂ ಪಿಡಿದು ಕಲಿಯವ್ವನಾಶ್ವನ ಚಾತುರಂಗಮಂ ಬಡಿದು ಅವನಲ್ಲಿ ಕಾಣಿಸಿಕೊಂಡು ಹಸ್ತಿನಾವತಿಗೆ ಭೀಮಂ ಬಂದನು. ವೇದವ್ಯಾಸರು ಹೇಳಿದ ಶ್ವೇತ ಶುಭ್ರವಾದ, ಒಂದು ಕಿವಿ ಕಪ್ಪಾದ, ಯಾಗಾರ್ಹವಾದ ಕುದುರೆಯನ್ನ ತಂದೇ ತರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ಭೀಮಸೇನ ಭದ್ರಾವತಿಯಲ್ಲಿ ಎಲ್ಲ ಕಡೆ ಹುಡುಕಿದರೂ ಲೆಕ್ಕವಿಲ್ಲದಷ್ಟು ಕುದುರೆಗಳನ್ನು ನೋಡಿದರು. ಯಾಗಾರ್ಹವಾದ ಕುದುರೆ ಕಾಣದಿರಲು ಅತ್ಯಂತ ಚಿಂತಿತನಾದ ದುಗುಡಗೊಂಡ ಭೀಮಸೇನ. ಜನಮೇ ಜಯ ಕ್ಷಿತಿಪಕೆ ಪ್ರಣಯ ಕಲಹದೊಳ್ ಮುನಿದ ಕಾಂತೆಯ ಕುಪಿತ ವದನಾರವಿಂದದೊಳ್
ಸೇನೆಗೆ ತೋರುವ ಅನ್ನೆಗಂ ಚಿತ್ತದೊಳ ಕುದಿವ ನಾಗರಿಕನಂತೆ ಅನಿಲ ಸುತನ್ ಆಹಯಂ ಪೊಳಲ ಪೊರಮಡುವಿನು ಮನದುಬ್ಬೆಗದೊಳೆ ಚಿಂತಿಸಿ ಮತ್ತೆ ಕರ್ಣಜಾತನ ವದನಮಂ ನೋಡುತ್ತ ಅನುತಾಪದಿಂ ತನ್ನ ಪಳಿದುಕೊಳ್ಳುತ್ತಿಂತೆಂದನು. ಪ್ರಣಯ ಕಾಲದಲ್ಲಿ ಕೋಪಗೊಂಡ ತನ್ನಯ ಕಾಂತೆಯ ಮುಖದಲ್ಲಿ ಮುಗುಳ್ನಗೆ ಮೂಡುವವರೆಗೆ ಯಾವ ರೀತಿ ಮನಸ್ಸಿನಲ್ಲಿ ಪತಿ ಕುದಿಯುತ್ತಾನೋ ಆ ರೀತಿ ಭೀಮನು ಉತ್ತಮವಾದ ಅಶ್ವವು ಭದ್ರಾವತಿ ಊರಿನಿಂದ ಹೊರಬರದಿರಲು ಉದ್ವೇಗದಿಂದ ಚಿಂತಿತನಾಗಿ ತನ್ನನ್ನೇ ಹಳಿದುಕೊಳ್ಳುತ್ತಾ ವೃಷಕೇತುವನ್ನ ನೋಡುತ್ತಾ ಹೀಗೆ ಹೇಳುತ್ತಾನೆ. ಉದ್ರೇಕದಿಂ ಮುನಿವರನಾಡಿ ತಪ್ಪಿದ ಗುರುದ್ರೋಹಮೊಂದು ಅಚ್ಯುತನಳಾಡಿ ಹೊಳೆದ ದೈವದ್ರೋಹ ಮೆರಡು ಅರಸನ ಅವಸರ ಕೊದಗದ ಸ್ವಾಮಿದ್ರೋಹ ಮೈದೆ ಮೂರು ಮದ್ರಜಿತ ವೀರ ಪ್ರತಿಜ್ಞೆ ಕೈಗೂಡದ ಆತ್ಮದ್ರೋಹಂ ಅದುವೆ ನಾಲ್ಕು ಅದರ ಸಂಗಡಕ್ಕೆ ಧರ್ಮದ್ರೋಹಂ ಐದಾಗದಿಹುದೇ ತನಗೆ ಅಶ್ವಮಂ ಕಂಡು ಕೊಂಡೊಯ್ಯದಿರಲು ವೇದವ್ಯಾಸರ ಮುಂದೆ ಉದ್ವೇಗದಿಂದ ಕೋಪದಿಂದ ಪ್ರತಿಜ್ಞೆ ಮಾಡಿದ ಗುರುದ್ರೋಹ 1, ಶ್ರೀಕೃಷ್ಣನೊಡನೆ ವಾದಿಸಿದ ದೈವದ್ರೋಹ 2, ದೊರೆಗೆ ಸಮಯಕ್ಕೆ ಒದಗದ ಸ್ವಾಮಿದ್ರೋಹ 3 ಹಾಗೂ ನನ್ನ ಪ್ರತಿಜ್ಞೆ ಕೈಗೂಡದ ಆತ್ಮದ್ರೋಹ 4 ಇವೆಲ್ಲವುಗಳ ಜೊತೆ ಧರ್ಮದ್ರೋಹ 5. ಈ 5 ಪಾತಕಗಳು ನಾನು ಕುದುರೆಯನ್ನ ಒಯ್ಯದಿದ್ದರೆ ನನಗೆ ಘಟಿಸುತ್ತವೆ ಅಲ್ಲವೇ ವೃಷಕೇತು? ಅಥವಾ ಪುಸಿದನೆ ಬಯಲ್ಗೆ ವೇದವ್ಯಾಸ ಮುನಿ ಪುಸಿದೊಡೆ ಅಸುರಾರಿ ಸೈರಿಪನೆ ಸೈರಿಸಿದೊಡೆ ಒಳ್ಳಿತೆಂದು ಉಸಿರುವೆ ಶಕುನಂಗಳು ಉಸಿರಿದೊಡೆ ಅಭಾಗ್ಯನೇ ಭೂವರನು ಅಭಾಗ್ಯನಾಗೆ ಮುಸುಳಿಪುದೇ ಶಶಿಕುಲಂ ಮುಸುಳಿಸಿದೊಡೆ ಅದ್ದಪುದೇ ವಸುಧೆಯು ವಸುಧೆಯದ್ದೊಡೆ ತನ್ನ ನುಡಿ ಬಂಜಯ ಪುದಿದು ಪೊಸತದೇ ಪಾಪದಿಂ ಕಾಣಿಸದೋ ತುರಗಮಂ ಎಂದ ನಿಲಜಂ ಚಿಂತಿಸಿದನೋ ಅಥವಾ ವೃಷಕೇತು ಭಗವಾನ್ ವೇದವ್ಯಾಸರು ಸುಳ್ಳು ಹೇಳಿದರೆ ಅವರು ಸುಳ್ಳು ಹೇಳಿದ್ದರೆ ಅದನ್ನ ಕೃಷ್ಣ ಸೈರಿಸುತ್ತಿದ್ದನೆ. ಹಾಗಾದರೆ ಈ ಶುಭ ಶಕುನಗಳು ವ್ಯರ್ಥವೇ? ಧರ್ಮರಾಜ ಭಾಗ್ಯಹೀನನೇ, ಚಂದ್ರವಂಶಕ್ಕೆ ಕುಂದು ಬಂತೆ. ಹಾಗಿದ್ದರೆ ಭೂಮಿಯೇ ಕುಸಿದಂತೆ ಅಲ್ಲವೇ ವೃಷಕೇತು? ಒಂದು ವೇಳೆ ಭೂಮಿ ಕುಸಿದರೂ ನನ್ನ ಮಾತು ವ್ಯರ್ಥವಾಗುವುದಿಲ್ಲ, ಸುಳ್ಳಾಗುವುದಿಲ್ಲ. ಆದರೆ ಏನು ಮಾಡಲಿ ವೃಷಕೇತು, ಕುದುರೆ ಕಾಣಿಸುತ್ತಿಲ್ಲವಲ್ಲ ಎಂದು ಚಿಂತಿಸಿದ ಭೀಮ ಹಾಗೆಯೇ ಮುಂದುವರಿದು ಹೇಳುತ್ತಾನೆ.
ಪಾತಕಿಗೆ ನುಡಿದ ಸೋಲ್ಪುಸಿಯಹುದು ಪರದಾರ ಸೂತಕಿಗೆ ನೆನೆದಣಿಕೆ ಬಯಲಹುದು ಗುರುವಿಪ್ರಘಾತಕಿಗೆ ಕಾಣ್ಬಡವೆ ಮರೆಯಹುದು ತಥ್ಯಮಿದು ಜಗದೊಳೆ ಯನಗಾವ ಭವದ ಜಾತ ಕಿಲ್ಬಿಷವೋ ಯಾದವ ಕುಲ ಮಹಾಂಬುನಿಧಿ ಶೀತ ಕಿರಣಂ ತನ್ನ ಶರಣನುಳಿದನೋ ಜಾತ ಕಿಲ್ಬಿಷವೋ ಯಾದವ ಕುಲ ಮಹಾಂಬುನಿಧಿ ಶೀತ ಕಿರಣಂ ತನ್ನ ಶರಣನುಳಿದನೋ ಹಯಮೇತ ಕಿಂತಕಟ ಕಾಣಿಸದೋ ಶಿವ ಶಿವ ಎಂದು ಪವನಜಂ ಚಿಂತಿಸಿದನು ವೃಷಕೇತು, ಪಾಪಿಯ ಮಾತು ಹುಸಿಯಾಗತ್ತೆ, ಸುಳ್ಳಾಗತ್ತೆ. ಪರಸ್ತ್ರೀ ಸಂಘವನ್ನು ಬಯಸಿದವನು ಮಾಡುವ ಕೆಲಸ ವ್ಯರ್ಥವಾಗತ್ತೆ. ಗುರುಗಳನ್ನ ಘಾತಿಸಿದವರ ನಿಂದಿಸಿದವರ ಐಶ್ವರ್ಯ ನಷ್ಟವಾಗಿ ಹೋಗುತ್ತೆ. ಆದರೆ ನಾನು ಯಾವ ಪಾಪವನ್ನೂ ಮಾಡಿಲ್ಲವಲ್ಲ ವೃಷಕೇತು. ಆದರೆ ಹಿಂದಿನ ಯಾವುದೋ ಜನ್ಮದ ಪಾಪದ ಫಲವೇ ಇದು. ಅಥವಾ ಶ್ರೀಕೃಷ್ಣನೂ ನನ್ನ ಕೈ ಬಿದ್ದನೆ. ಶಿವ ಶಿವ, ಕುದುರೆಯು ಏಕೆ ಕಾಣಿಸುತ್ತಿಲ್ಲ ಎಂದು ಮರುಗಿದ ಭೀಮ ಹಾಗೆಯೇ ಮತ್ತೆ ಹೇಳುತ್ತಾನೆ. ತಲ್ಲಕ್ಷಣಗಳಿಂ ಸಲ್ಲಲಿತಮಾದ ಹಯಮಿಲ್ಲಿ ವಿಧಿವಶದಿಂದಂ ಇಲ್ಲದಿರ್ದೊಡೆ ಧರಾವಲ್ಲಭನ ರಂಜಿಸುವ ಮೆಲ್ಲಡಿಗಣಂ ಕಾಣಬಲ್ಲೆನೆ ಮಹೀತಳದೊಳು ಎಲ್ಲಿರ್ದೊಡೆ ಆ ತಾಣದಲ್ಲಿ ಪಕ್ಕರಸಿ ತಂದಲ್ಲದೆ ಎನ್ನಯ ಭಾಷೆ ಸಲ್ಲದಿದಗೆ ಎಂತೆನುತೆ ಗಲ್ಲಿಸುವ ಚಿಂತೆಯಿಲ್ಲದೆ ವೃಕೋದರಂ ತಲ್ಲಣಿಸುತ್ತಿರುತ್ತಿರ್ದನು. ವೇದವ್ಯಾಸರು ಹೇಳಿದ ಲಕ್ಷಣಗಳುಳ್ಳ ಕುದುರೆ ಇಲ್ಲದಿದ್ದರೆ ನಾನು ಹೇಗೆ ಅಣ್ಣನ ದರ್ಶನ ಪಡೆಯಲಿ? ಅವನಿಗೆ ಹೇಗೆ ಮುಖವನ್ನ ತೋರಿಸಲಿ? ಹೇಗಾದರೂ ಮಾಡಿ ಕುದುರೆಯನ್ನ ಹುಡುಕಿ ತೆಗೆದುಕೊಂಡು ಹೋಗದಿದ್ದರೆ ನನ್ನ ಭಾಷೆಗೆ ಕುಂದು ಬರುತ್ತದೆ ಎಂದು ಗಾಬರಿಯಾಗಿ ತಲ್ಲಣಿಸುತ್ತಿದ್ದ ಭೀಮನಿಗೆ ವ್ಯಾಸರು ಹೇಳಿದ ಸರ್ವ ಲಕ್ಷಣಗಳಿಂದ ಕೂಡಿದ ಒಂದು ಕಿವಿ ಕಪ್ಪಾದ ಕುದುರೆ ಬರುವುದು ಕಾಣಿಸಿತು. ಅನಿತರಳ್ ಅನೇಕ ಸೇನೆಗಳ ಸನ್ನಾಹದಿಂ ಘನವಾದ್ಯ ರಭಸದಿಂ ಸೂತರ ಪೊಗಳ್ಕೆಯಿಂದನು ಕರಿಸಿದ ಅಮಲ ವಸ್ತ್ರಾಭರಣ ಗಂಧಮಾಲ್ಯಾದಿಗಳ ಪೂಜೆಯಿಂದೇ ವಿನುತಾತ ಪತ್ರ ಚಮರಂಗಳಿಂದೇ ಎಡಬಳದೊಳ್ ಅನುವಾಗಿ ವಾಘ್ಯಯಂ ಪಿಡಿದು ನಡೆತಪ್ಪ ನೃಪತನುಜರಿಂದ ಆಹಯಂ ನೀರ್ಗೆ ಪೊರಮಟ್ಟು ಸಂಭ್ರಮದೊಳ್ ಐತರುತಿರ್ದುದು. ಯಾಗಾರ್ಹವಾದ ಆ ಕುದುರೆ
ನೀರು ಕುಡಿಯಲು ಬರುತ್ತಿತ್ತು. ಸೂತರು ಅದಕ್ಕೆ ಜಯಕಾರ ಮಾಡುತ್ತಿದ್ದರು. ಸೇನೆಗಳು ಅದನ್ನ ಕಾವಲಾಗಿದ್ದವು. ಸರ್ವಾಭರಣಗಳಿಂದ ಕೂಡಿದ ಕುದುರೆಯನ್ನ ಗಂಧ ಹೂಗಳಿಂದ ಪೂಜಿಸಿದ್ದರು. ಛತ್ರ ಚಾಮರಗಳನ್ನ ಅದಕ್ಕೆ ಹಿಡಿದಿದ್ದರು. ಅದರ ವಾಗೆಯನ್ನು ಹಿಡಿದು ರಾಜಪುತ್ರರು ಅದನ್ನು ಕರೆದುಕೊಂಡು ಬರುತ್ತಿದ್ದರು. ಅದನ್ನು ನೋಡಿ ಭೀಮನಿಗಾಯಿತು ಒಂದು ಆನಂದ, ಒಂದು ಸಂತೋಷ. ಅದೆಂತ ಸಂತೋಷ! ವಿಧುಬಿಂಬದುದಯಮಂ ಕಂಡು ಒತ್ತರಿಸಿ ಪಯೋನಿಧಿ ಮೇರೆವರಿದುಕ್ಕುವಂತೆ ನಿರ್ಮಲವಾದ ಸುಧೆಯೇಳ್ಗೆಯಂ ಕಂಡು ಪುಳಕಮಂ ನೆಗಳ್ದು ಜಂಭಾರಿ ಸಂಭ್ರಮಿಸುವಂತೆ ಅಧಿಕ ಬಲ ಯೌವನಾಶ್ವವನಿಪನ ಐಶ್ವರ್ಯ ವಧುವಿನ ಅಧಿಕ ಬಲ ಯೌವನಾಶ್ವಾವನಿಪನ ಐಶ್ವರ್ಯ ವಧುವಿನ ಕಟಾಕ್ಷದಂತೊಪ್ಪುವ ತುರಂಗಮಂ ಕುಧುರೋಪಮಾನ ಪವಮಾನಜಂ ಕಂಡು ನೆರೆ ಸುಮ್ಮಾನಮಂ ತಾಳ್ದನು. ಆ ಕುದುರೆಯನ್ನ ಕಂಡು ಭೀಮನಿಗೆ ಅಮಿತ ಆನಂದ ಉಂಟಾಯಿತು. ಯೌವನಾಶ್ವನ ಐಶ್ವರ್ಯ ಲಕ್ಷ್ಮಿಯ ಕೃಪಾ ಕಟಾಕ್ಷದಂತೆ ಕಂಗೊಳಿಸುತ್ತಿದ್ದ ಕುದುರೆಯನ್ನು ಕಂಡಾಗ ಚಂದ್ರೋದಯವಾದಾಗ ಸಮುದ್ರವು ಉಕ್ಕಿ ಹರಿಯುವಂತೆ, ಅಮೃತ ಸಮೃದ್ಧಿಯಿಂದ ಇಂದ್ರ ಸಂಭ್ರಮಗೊಂಡಂತೆ ಭೀಮನ ಸಂತೋಷ ಉಕ್ಕಿ ಹರಿಯಿತು. ಪಂಡಿತ ಕವಿ ಲಕ್ಷ್ಮೀಶ ಆ ಕುದುರೆಯನ್ನ ಒಬ್ಬ ಸತ್ಕವಿಯ ಪ್ರೌಢ ಕಾವ್ಯಕ್ಕೆ ಹೋಲಿಸುತ್ತಾನೆ. ಹೇಗೆ ಕೇಳಿ. ಚತುರ ಪದಗತಿಯ ಸರಸಧ್ವನಿಯ ವರ್ಣಶೋಭಿತದ ಅಲಂಕಾರದ ಸುಲಕ್ಷಣದ ಲಾಲಿತ ಶ್ರುತಿರಂಜನದ ವಿಶೇಷಾರ್ಥ ಸಂಚಿತದ ವಿಸ್ತಾರದಿಂ ಪೊಸತೆನಿಸುವ ನುತ ಸತ್ಕವಿ ಪ್ರೌಢತರ ಸುಪ್ರಬಂಧದಂ ತತಿ ಮನೋಹರಮೆನಿಪ ವಾಜಿಯಂ ಕಂಡು ಹರ್ಷಿತನಾಗಿ ನೋಡುತ್ತಿರ್ದಂ ಕಲಾವಿದನಪ್ಪ ಮಾರುತಿ ಮಹೋತ್ಸವದಳು. ಮಹಾಕವಿ ಲಕ್ಷ್ಮೀಶ ಈ ಕುದುರೆಯನ್ನ ಸತ್ಕವಿಯ ಪ್ರೌಢ ಕಾವ್ಯಕ್ಕೆ ಹೋಲಿಸುತ್ತಾನೆ. ಈ ಕುದುರೆ ಪಂಚಧಾರಾ ಪ್ರೌಢಿ, ಅಂದರೆ ಅದಕ್ಕೆ 5 ರೀತಿಯ ನಡೆ ಇದೆ. ಆಸ್ಕಂದಿತ ಅಂದ್ರೆ ವಿರಾಮರಹಿತ, ರೇಚಿತ ನುಗ್ಗಿ ಹೋಗತಕ್ಕಂತಹದ್ದು, ಧೋಂತ ಧೋರಣೆ, ಫಲ್ಲಿತ ಅಂದ್ರೆ ವ್ಯತ್ಯಸ್ತ ಅಂದ್ರೆ ಅದು ಹಾಗೆ ಹೀಗೆ ಓಡಾಡುತ್ತೆ, ಪ್ಲುತ ಹಾರುತ್ತೆ. ಈ ರೀತಿ ಚತುರಗತಿಯನ್ನು ಹೊಂದಿರತಕ್ಕಂತಹದ್ದು ಕುದುರೆ. ಹಾಗೆಯೇ ಸತ್ಕಾವ್ಯದಲ್ಲಿ ಪ್ರಾಸ, ಅನುಪ್ರಾಸ, ಲಯ, ಗತಿ, ನಡೆ ಇವುಗಳಿಂದ ಕೂಡಿರುತ್ತೆ ಆ ಕಾವ್ಯವು. ಹಾಗೆಯೇ ಕುದುರೆ ಶೋಭಿಸುವ ಅಲಂಕಾರ ಅಂತ ಹೇಳ್ತಾನೆ. ಕುದುರೆಯನ್ನ ಒಳ್ಳೆ ಆಭರಣಗಳಿಂದ, ಹೂವುಗಳಿಂದ ಅಲಂಕಾರ ಮಾಡಿದ್ದಾರೆ. ಅದೇ ರೀತಿ ಕಾವ್ಯವೂ ಕೂಡ ಅರ್ಥ ಮತ್ತು ಶಬ್ದಾಲಂಕಾರಗಳಿಂದ ಕೂಡಿರುತ್ತೆ. ಕಾವ್ಯವು ಕಿವಿಗಿಂಪಾದ ವಿಶೇಷಾರ್ಥ ಧ್ವನಿಗಳಿಂದ ಕೂಡಿದ್ದರೆ ಕಿವಿಗೆ ಇಂಪಾಗುವಂತೆ ಕುದುರೆಯ ಹೇಸಾರವ, ಕಾಲು ನಡಿಗೆಯ ಪುರಪುಟ ಧ್ವನಿ ಇದೆ. ಹೀಗೆ ಸತ್ಕವಿಯ ಪ್ರೌಢ ಕಾವ್ಯದಂತೆ ರಂಜಿಸುತ್ತಿದ್ದ ಕುದುರೆಯನ್ನ ಕಂಡು ಹಿಗ್ಗಿದ ಭೀಮ. ಹಾಗೆಯೇ ನೋಡಿಯೇ ನೋಡಿದ ಭೀಮ.